ವೀಕ್ಷಕರೇ, ಮೀಡಿಯಾ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣ ಭಂಡಾರಿ. ಇಂದು ನಾನು ಹೇಳಬಯಸುವ ವಿಷಯವೆಂದರೆ ಸುಭಾಷ್ ಚಂದ್ರ ಬೋಸ್ ಹಾಗೂ ಅವರ ಜೀವನ ಚರಿತ್ರೆ ಬಗ್ಗೆ ಕೆಲವೊಂದು ಅಂಶಗಳ ಬಗ್ಗೆ ಹೇಳಲು ಬಯಸುತ್ತೇನೆ. ಸುಭಾಷ್ ಚಂದ್ರ ಬೋಸ್ ರವರನ್ನು ಅಪ್ರತಿಮ ದೇಶಪ್ರೇಮಿ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ನಮಗೆ ತಿಳಿದಿರುವ ಹಾಗೆ ಎಲ್ಲರನ್ನೂ ಅಪ್ರತಿಮ ಎಂದು ಕರೆಯಲಾಗುವುದಿಲ್ಲ. ಆದರೆ ಸುಭಾಷ್ ರವರನ್ನು ಅಪ್ರತಿಮ ಎಂದು ಕರೆಯಲು ಕಾರಣವೇನೆಂದರೆ, ಬೋಸರು ಚಿಕ್ಕ ವಯಸ್ಸಿನಲ್ಲಿಯೇ ದೇಶದ ಬಗ್ಗೆ ಅಭಿಮಾನ ಹೊಂದಿರುವ ದೇಶದ್ರೋಹಿ ಚಟುವಟಿಕೆಗಳನ್ನು ಮೂಲತಃ ವಿರೋಧಿಸಿ ಭಾರತವನ್ನು ಸ್ವಾತಂತ್ರ್ಯ ದೇಶವನ್ನಾಗಿ ಮಾಡಬೇಕೆಂಬ ಹಂಬಲದಿಂದ ವೀರಾವೇಶದಿಂದ ಹೋರಾಟ ಮಾಡಿದ ಮಹಾನ್ ನಾಯಕರು. ಇದರ ಬಗ್ಗೆ ನಿಮಗಾಗಲೇ ಗೊತ್ತಿರುವಂತಹ ಸಂಗತಿಯಾಗಿದೆ. ಪ್ರತಿಯೊಬ್ಬರ ಮಹಾಪುರುಷರ ಜನ್ಮ ದಿನಾಚರಣೆಯನ್ನು ಆಚರಿಸುವ ಹಿಂದೆ ಒಂದು ಮುಖ್ಯವಾದ ಉದ್ದೇಶವಿದೆ. ಮಹಾನ್ ಪುರುಷರು ದೇಶಕ್ಕಾಗಿ ಸಲ್ಲಿಸಿದ ಸೇವೆ, ಅವರ ಧೈರ್ಯ, ನಂಬಿಕೆ, ವಿಶ್ವಾಸ ಮುಂತಾದ ಅಂಶಗಳನ್ನು ಅವರ ಜನ್ಮ ದಿನಾಚರಣೆಯನ್ನಾಗಿ ಆಚರಿಸುವ ಮೂಲಕ ಪ್ರತಿಯೊಬ್ಬರೂ ಈ ಒಂದು ಮಹಾಪುರುಷರ ವ್ಯಕ್ತಿತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಮಹಾಪುರುಷರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತೇವೆ. ಬೋಸರು ಕ್ರಿಸ್ತಶಕ 1897 ಜನವರಿ 23ರಂದು ಒರಿಸ್ಸಾ ಪ್ರಾಂತ್ಯದ ಕಟಕ್ ನಗರದಲ್ಲಿ ಜನಿಸಿದರು. ತಂದೆ ವಕೀಲ ವೃತ್ತಿಯಲ್ಲಿ ಹೆಸರಾಗಿದ್ದ ಶ್ರೀ ಜಾನಕಿನಾಥ್ ಬೋಸರು, ತಾಯಿ ಪ್ರಭಾವತಿ ದೇವಿ. ಚಿಕ್ಕನಿಂದಲೂ ಇವರು ಅಪಾರ ದೇಶಾಭಿಮಾನ ಹೊಂದಿದರು. ಸುಭಾಷ್ ಚಂದ್ರ ಬೋಸರ ವಿದ್ಯಾಭ್ಯಾಸ ಹಾಗೂ ಜೀವನ. ಬಾಲಕ ಸುಭಾಷ್ ಚಂದ್ರ ಬೋಸರನ್ನು ಆಂಗ್ಲೋ ಇಂಡಿಯನ್ ಶಾಲೆಗೆ ಸೇರಿಸಲಾಯಿತು. ವಿದೇಶಿಯರು ಭಾರತಕ್ಕೆ ಬಂದು ನೆಲೆಸಿ ಹಲವು ವರ್ಷಗಳ ನಂತರ ಅವರು ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳುತ್ತಾರೆ. ಇವರನ್ನು ಆಂಗ್ಲೋ ಇಂಡಿಯನ್ನರು ಎಂದು ಕರೆಯಲಾಗುತ್ತದೆ. ಅಲ್ಲಿಯ ಉಪಾಧ್ಯಾಯರೆಲ್ಲರೂ ಆಂಗ್ಲೋ ಇಂಡಿಯನ್ನರೇ ಆಗಿದ್ದರು. ಈ ಒಂದು ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದರು. ಸುಭಾಷ್ ಚಂದ್ರ ಬೋಸರು ತಮ್ಮ ಬಿಡುವಿನ ವೇಳೆಯಲ್ಲಿ ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ ಚಂದ್ರ ವಿದ್ಯಾಸಾಗರ್, ರಾಮಕೃಷ್ಣ ಪರಮಹಂಸ್, ವಿವೇಕಾನಂದ ಮೊದಲಾದ ಬಗೆಗಿನ ಗ್ರಂಥಗಳನ್ನು ತುಂಬ ಆಸಕ್ತಿಯಿಂದ ಓದುತ್ತಿದ್ದರು. ಇವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ವೇಣಿ ಮಾಧವ್ ದಾಸರು ಇವರು ದೇಶಪ್ರೇಮ ಮತ್ತು ಆದರ್ಶವಾದಿಗಳಾಗಿದ್ದರು. ಇವರ ವ್ಯಕ್ತಿತ್ವ ಕೂಡ ಸುಭಾಷರ ಮೇಲೆ ಪ್ರಭಾವ ಬೀರಿತು. ಎಲ್ಲ ಮಹಾಪುರುಷರು ಬರೆದ ಪುಸ್ತಕಗಳನ್ನು ಸುಭಾಷರಿಗೆ ಅವರ ಮುಖ್ಯೋಪಾಧ್ಯಾಯರು ತಂದು ಕೊಡುತ್ತಿದ್ದರು. ಸುಭಾಷ್ ಚಂದ್ರ ಬೋಸರು ಕಟಕ್ ನಗರದ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ಕೇಳಿದ ವಿವೇಕಾನಂದರ ಭಾಷಣದ ವಾಣಿ, ಏಳಿರಿ, ಎಚ್ಚರಗೊಳ್ಳಿರಿ, ದೇಶದ ಸಮಸ್ತರ ಒಳಿತಿಗಾಗಿ ಹೋರಾಡಿರಿ, ಜಗತ್ತಿನ ಎಲ್ಲ ಜನರ ಸೇವೆಗೆ ಸಿದ್ಧರಾಗಿ ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಿರಿ. ಈ ವಾಣಿಯು ಸುಭಾಷ್ ಚಂದ್ರ ಬೋಸರ ಮನಸ್ಸಿನಲ್ಲಿ ಅಚಲವಾಗಿ ಉಳಿಯಿತು. ವಿವೇಕಾನಂದರು ಈ ಒಂದು ವಾಣಿಯನ್ನು ಮುಖ್ಯವಾಗಿ ಭಾರತದಲ್ಲಿ ಆಡಳಿತ ನಡೆಸುತ್ತಿದ್ದ ಬ್ರಿಟಿಷರಿಗೆ ಹೇಳಿದರು. ಸುಭಾಷರು ಪ್ರೌಢಶಾಲೆಯ ವ್ಯಾಸಂಗ ಮುಗಿದ ನಂತರ ಪ್ರೆಸಿಡೆನ್ಸಿ ಕಾಲೇಜು ಸೇರಿದರು. ಬ್ರಿಟಿಷರು ಮದ್ರಾಸ್, ಮುಂಬೈ ಮತ್ತು ಕಲ್ಕತ್ತಾಗಳಲ್ಲಿ ನಡೆಸುತ್ತಿದ್ದ ಕಾಲೇಜುಗಳ ಪ್ರೆಸಿಡೆನ್ಸಿ ಕಾಲೇಜುಗಳನ್ನು ಎನ್ನುವರು. ಸುಭಾಷರ ದೇಶಪ್ರೇಮ ಯಾವ ಘಟನೆಯಿಂದ ವ್ಯಕ್ತವಾಗುತ್ತದೆ ಎಂದರೆ, ಅವರು ವ್ಯಾಸಂಗ ಮಾಡುತ್ತಿದ್ದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಒಂದು ದಿನ ಒಬ್ಬ ಇತಿಹಾಸದ ಪ್ರಾಧ್ಯಾಪಕರಾದ I.F. ಓಟಿನ್ ಎಂಬುವರು ಇತಿಹಾಸವನ್ನು ಬೋಧಿಸುತ್ತಿದ್ದ ಭಾರತೀಯರ ಬಗ್ಗೆ ಅವಹೇಳನ ಮಾಡಿದರು. ಇದರಿಂದ ಸಿಟ್ಟಿಗೆದ್ದ ಬೋಸರು ತರಗತಿ ಮುಗಿದ ನಂತರ ಪ್ರತಿಭಟನೆ ಆರಂಭಿಸಿದರು. ಇದಕ್ಕೆ ಸಂಬಂಧಿಸಿದಂತೆ ಅವರು ಮುಷ್ಕರವನ್ನು ಪ್ರಾರಂಭಿಸಿದರು. ಕೊನೆಗೆ ಮುಷ್ಕರಕ್ಕೆ ಇವರೇ ಕಾರಣವೆಂದು ತಿಳಿದು ಇವರನ್ನು ಕಾಲೇಜಿನಿಂದ ಹೊರಹಾಕಲಾಯಿತು. ಆನಂತರ ಸ್ನಟಿಶ್ ಚರ್ಚ್ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು.
ನಂತರದಲ್ಲಿ 1919ರಲ್ಲಿ MA ಓದುತ್ತಿದ್ದಾಗಲೇ ತಂದೆಯವರ ಮಾತನ್ನು ಮನ್ನಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಾಗಿ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ 1921ರಲ್ಲಿ ಭಾರತಕ್ಕೆ ಹಿಂತಿರುಗಿದರು. ಗಾಂಧೀಜಿಯವರ ಧೋರಣೆಗಳ ಬಗ್ಗೆ ಸುಭಾಷರ ನಿಲುವು. ಮಹಾತ್ಮ ಗಾಂಧೀಜಿಯವರು ಕ್ರಿಸ್ತಶಕ 1893ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿನ ದಾದಾ ಅಬ್ದುಲ್ಲಾ ಎಂಬ ಭಾರತೀಯ ವ್ಯಾಪಾರ ಸಂಸ್ಥೆಗೆ ಕಾನೂನು ನೆರವು ನೀಡಲು ಗಾಂಧೀಜಿ ಅಲ್ಲಿಗೆ ಹೋಗಿದ್ದರು. ದಕ್ಷಿಣ ಆಫ್ರಿಕಾದಿಂದ ಮರಳಿದ ನಂತರ ಭಾರತಕ್ಕೆ ಬರುವ ಪೂರ್ವದಲ್ಲಿ ಅಲ್ಲಿಯ ಬಿಳಿಯ ಸರ್ಕಾರ ಅನುಸರಿಸುತ್ತಿದ್ದ ವರ್ಣಭೇದ ನೀತಿಗೆ ತುತ್ತಾಗಿ ಅನ್ಯಾಯಕ್ಕೆ ಒಳಗಾಗಿದ್ದ ಜನರ ವಿರುದ್ಧ ಹೋರಾಡಿ ಜಯವನ್ನು ಸಾಧಿಸಿದರು. ನಂತರ ಅವರು ಭಾರತಕ್ಕೆ ಮರಳಿದ ನಂತರ ಇಲ್ಲಿಯ ಬ್ರಿಟಿಷ್ ಸರ್ಕಾರವು ಭಾರತೀಯರ ಮೇಲೆ ದಬ್ಬಾಳಿಕೆಯ ನೀತಿಯನ್ನು ಖಂಡಿಸಿ ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಗಾಂಧೀಜಿಯವರು ಕ್ರಿಸ್ತಶಕ 1914ರಲ್ಲಿ ಭಾರತಕ್ಕೆ ಹಿಂತಿರುಗಿದರು. ಅಸಹಕಾರ, ಸತ್ಯ, ಅಹಿಂಸೆ ಇವು ಗಾಂಧೀಜಿಯವರ ಮೂಲ ಮಂತ್ರ, ಅಂದರೆ ಮೂಲ ತತ್ವಗಳಾಗಿದ್ದವು. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿಯನ್ನು ಮಾಡಿದ್ದರು. ಇಂತಹ ಸಂದರ್ಭದಲ್ಲಿ ಸುಭಾಷರು ಗಾಂಧೀಜಿಯವರನ್ನು ಕಂಡು ಅವರ ಅನುಯಾಯಿಗಳಾದರು. ನಂತರ ಗಾಂಧೀಜಿಯವರ ಧೋರಣೆಗಳು ವಿಭಿನ್ನವಾದುದರಿಂದ ಸುಭಾಷರು ದೂರ ಸರಿದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಅರ್ಪಣೆ, ಅಂದರೆ ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಸುಭಾಷರ ಜೀವನದಲ್ಲಿ ಗುರು ಚಿತ್ತರಂಜನ್ ದಾಸರ ಪಾತ್ರ. ಸುಭಾಷ್ ಚಂದ್ರ ಬೋಸ್ ರವರಿಗೆ ಗಾಂಧೀಜಿಯವರ ಅಸಹಕಾರ ಚಳುವಳಿಯು ಹಿಡಿಸಲಿಲ್ಲ. ಪ್ರಾರಂಭದಲ್ಲಿ ಗಾಂಧೀಜಿಯವರ ಅನುಯಾಯಿಗಳಾಗಿದ್ದರು. ನಂತರ ಅವರು ಗಾಂಧೀಜಿಯವರನ್ನು ವಿರೋಧಿಸಿ ಆಗ ಬಂಗಾಳದ ಹಿಂದೂ ನಾಯಕನಾದ ದೇಶಬಂಧು ಚಿತ್ತರಂಜನ್ ದಾಸರನ್ನು ಗುರುವನ್ನಾಗಿ ಸ್ವೀಕರಿಸಿದರು. ಚಿತ್ತರಂಜನ್ ದಾಸರವರು ಕ್ರಿಸ್ತಶಕ 1870 ನವೆಂಬರ್ನಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು. ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದ ದಾಸರು 1920ರ ಗಾಂಧೀಜಿಯವರ ಅಸಹಕಾರ ಚಳುವಳಿಗೆ ಕಾಂಗ್ರೆಸ್ ಪಕ್ಷ ಒಪ್ಪಿದ ನಂತರ ತಮ್ಮ ಪೂರ್ಣ ಬೆಂಬಲ ನೀಡುವ ಮೂಲಕ ಅದು ಯಶಸ್ವಿಯಾಗುವಂತೆ ನೋಡಿಕೊಂಡರು. ಗಾಂಧೀಜಿಯವರ ಬಲಗೈಯಂತೆ ಕೆಲಸ ಕೂಡ ಅವರು ಮಾಡಿದರು. ಕ್ರಿಸ್ತಶಕ 1921ರಲ್ಲಿ ಬ್ರಿಟನ್ನಿನ ಯುವ ರಾಜರು ಭಾರತದ ಭೇಟಿಗಾಗಿ ಬಂದರು. ಕಾಂಗ್ರೆಸ್ ಇದನ್ನು ಪ್ರತಿಭಟಿಸಿತು. ಬೋಸರು ಸ್ವಯಂ ಸೇವಕರ ದಳವೊಂದರ ನಾಯಕರಾಗಿ ಯುವರಾಜರ ಭೇಟಿಯನ್ನು ಬಹಿಷ್ಕರಿಸಿದರು. ಕಾಂಗ್ರೆಸ್ಗೆ ಇದು ಸರಿ ಕಾಣಲಿಲ್ಲ. ಕಲ್ಕತ್ತೆಯ ಪ್ರತಿಭಟನೆ ಯಶಸ್ವಿಯಾಯಿತು. ಬಂಗಾಳ ಸರ್ಕಾರ ಸ್ವಯಂ ಸೇವಕ ದಳವರನ್ನು ಮತ್ತು ಬೋಸರನ್ನು ಪ್ರಥಮ ಬಾರಿಗೆ ಸೆರೆಮನೆಗೆ ತಳ್ಳಲಾಯಿತು. ಇದನ್ನು ಪ್ರಿನ್ಸ್ ಆಫ್ ಬ್ರಿಲ್ಸ್ ಘಟನೆ ಎನಿಸಿಕೊಳ್ಳುತ್ತದೆ. ಬಂಗಾಳದ ರೌಲಟ್ ಕಾನೂನು. ಬ್ರಿಟಿಷ್ ಸರ್ಕಾರವು ಕ್ರಿಸ್ತಶಕ 1919ರಲ್ಲಿ ದಬ್ಬಾಳಿಕೆಯ ದ್ವಿಮುಖ ನೀತಿಯನ್ನು ಜಾರಿಗೊಳಿಸಿತು. ದೇಶದಲ್ಲಿ ಹೋಮ್ ರೂಲ್ ಲೀಗ್ ಚಳುವಳಿ ಪ್ರಮುಖವಾಗಲು ರಾಷ್ಟ್ರೀಯರನ್ನು ದಮನ ಮಾಡಲು ಸರ್ಕಾರವು ಭಾರತದ ರಕ್ಷಣಾ ಕಾನೂನು ಪಾಸು ಮಾಡಿತು. ಭಾರತೀಯರು ಸ್ವಾತಂತ್ರ್ಯ ಪಡೆಯಲು ಯೋಗ್ಯರೇ ಎಂದು ತಿಳಿಯಲು ಈ ಆಯೋಗ 1927ರಲ್ಲಿ ಒಂದು ಆಯೋಗವು ಭಾರತೀಯರು ಸ್ವಾತಂತ್ರ್ಯ ಪಡೆಯಲು ಅರ್ಹರಲ್ಲ, ಬೇಕಾದ ತುರ್ತು ಅಧಿಕಾರ ನೀಡೋಣ, ಆದರೆ ಇದಕ್ಕೆ ಭಾರತೀಯರು ಯೋಗ್ಯರೇ ಎಂದು ಚರ್ಚಿಸಲಾಯಿತು. ನಂತರ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಸುಭಾಷರು ಕ್ರಾಂತಿಕಾರಿ ಮನೋಭಾವವುಳ್ಳವರಾಗಿದ್ದರು. ಆದರ್ಶಗಳ ಕನಸು ಕಟ್ಟಿ ಸುಮ್ಮನೆ ಕೂರುವ ಮನಸ್ಸಿನವರಾಗಿರಲಿಲ್ಲ. ಈಗ ಅಂದುಕೊಂಡಿದ್ದನ್ನು ಈಗಲೇ ಆಗಿ ಬಿಡಬೇಕೆಂಬ ತವಕಿಸುತ್ತಿದ್ದರು. ಅವರು ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ
ಉಜ್ವಲ ಭಾಷಣ ಮಾಡಿದರು. ನಂತರ ಸುಭಾಷರು ನಮ್ಮ ಹೋರಾಟ ಬ್ರಿಟಿಷ್ ಸರ್ಕಾರದೊಂದಿಗೆ ಮಾತ್ರ, ಬ್ರಿಟಿಷ್ ಜನತೆಯೊಂದಿಗೆ ನಮ್ಮ ವಿರೋಧವಿಲ್ಲ ಎಂದು ಸಾರಿದರು. ಭಾರತವು ಜಾತ್ಯತೀತದಿಂದ ಕೂಡಿದ ರಾಷ್ಟ್ರ, ಒಗ್ಗಟ್ಟಿನಲ್ಲಿ ಬಲವಿದೆ. ಹಿಂದೂ ಮುಸ್ಲಿಮರು ಸೇರಿದರೆ ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸಬಹುದು ಎಂದು ತಿಳಿದ ಸುಭಾಷರು ಹಿಂದೂ ಮುಸ್ಲಿಮರ ಐಕ್ಯತೆಗಾಗಿ ಶ್ರಮಿಸಿದರು. ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ನಂತರ ವಾತಾವರಣ. ಸುಭಾಷರು ದೇಶಾದ್ಯಂತ ಸಂಚರಿಸಿ ಕಾಂಗ್ರೆಸ್ ಪಕ್ಷದವರು ಮಂತ್ರಿ ಪದವಿಯನ್ನು ಸ್ವೀಕರಿಸಿದ್ದನ್ನು ತಿರಸ್ಕರಿಸಿದರು. ಈ ಕಾರಣದಿಂದಾಗಿ ಸುಭಾಷರು ವಿವೇಕಾನಂದರಂತೆ ಯುವ ಜನರ ಮೆಚ್ಚಿನ ನಾಯಕರಾದರು. ಒಂದು ವೇಳೆ ಬ್ರಿಟಿಷರು ನೀಡುತ್ತಿದ್ದ ಮಂತ್ರಿ ಪದವಿ ಸ್ವೀಕರಿಸಿದರೆ ಗುಲಾಮರಂತೆ ಅವರ ಅಧೀನದಲ್ಲಿ ಸೇವೆ ಸಲ್ಲಿಸಿದಂತಾಗುತ್ತದೆ ಎಂದು ತಿಳಿದು ಮಂತ್ರಿ ಪದವಿ ತಿರಸ್ಕರಿಸಿದರು. ಗಾಂಧೀಜಿ ನಿಧಾನವೇ ಪ್ರಧಾನ ಎಂಬ ತತ್ವದಲ್ಲಿ ನಂಬಿಕೆ ಹೊಂದಿದ್ದರು. ಶಾಂತಿ ಸಹನೆಗಳು ಅವರ ಮೂಲ ತತ್ವಗಳಾಗಿದ್ದವು. ಆದರೆ ಸುಭಾಷರು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕೆಂಬುದು ನಂಬಿದ್ದರು. ಬ್ರಿಟಿಷರ ಹಿಂಸೆಗೆ ಪ್ರತಿಯಾಗಿ ನಾವು ಪ್ರತಿಭಟಿಸಬೇಕು, ಮೊದಲಿಗೆ ಶಾಂತಿಯಿಂದ ಸಹಿಸಿಕೊಳ್ಳುವುದಿಲ್ಲ. ಹೀಗೆ ಮಾಡುವುದರಿಂದ ನಮಗೆ ಸ್ವಾತಂತ್ರ್ಯ ಬರುವುದಿಲ್ಲ ಹಾಗೂ ಅದರಲ್ಲಿ ನಂಬಿಕೆ ಇಲ್ಲ ಎಂದು ಸುಭಾಷರು ಗಾಂಧೀಜಿಯವರನ್ನು ಅದರಂತೆ ಹಿಂಬಾಲಿಸಬೇಡಿ ಎಂದು ಸೂಚಿಸಿದರು. ತ್ರಿಪುರಾ ಅಧಿವೇಶನದ ನಂತರ ಸುಭಾಷರಿಗೆ ಮತ್ತು ಗಾಂಧೀಜಿಯವರಿಗೆ ಕಲಹ ಉಂಟಾಗಿ ಬೋಸರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ನಂತರ ಸುಭಾಷರು ಅಧ್ಯಕ್ಷ ಸ್ಥಾನಕ್ಕೆ ನಿಂತರು. ಗಾಂಧೀಜಿಯವರು ಶಿಷ್ಯನಾದ ಪಟ್ಟಾಭಿರಾಮಯ್ಯ ಎಂಬುವರನ್ನು ಚುನಾವಣೆಗೆ ನಿಲ್ಲಿಸಿದರು. ಆದರೆ ಚುನಾವಣೆಯಲ್ಲಿ ಬೋಸರಿಗೆ ಜಯವಾಯಿತು. ಇದನ್ನು ಗಾಂಧೀಜಿ ತಮ್ಮ ಸೋಲೆಂದು ಭಾವಿಸಿದರು. ಕಾಂಗ್ರೆಸ್ ಇಬ್ಬಾಗವಾಗಲು ಕಾರಣ. ಸ್ವಾತಂತ್ರ್ಯವನ್ನು ಪಡೆಯಲು ಮಹಾತ್ಮ ಗಾಂಧೀಜಿ ಸತ್ಯ ಮತ್ತು ಅಹಿಂಸೆಯನ್ನು ನಂಬಿದರೆ, ಸುಭಾಷ್ ಚಂದ್ರ ಬೋಸರು ಸ್ವಾಭಿಮಾನ ಮತ್ತು ದೇಶಶಕ್ತಿಯನ್ನು ನಂಬಿದ್ದರು. ಇವರ ಇಬ್ಬರ ನಿಲುವು ಒಂದೇ ಆಗಿತ್ತು, ಸ್ವಾತಂತ್ರ್ಯ ಪಡೆಯುವುದು. ಆದರೆ ಅದಕ್ಕೆ ಅನುಸರಿಸುತ್ತಿದ್ದ ನಿಲುವು ಮಾತ್ರ ಬೇರೆ ಬೇರೆ. ಹೀಗಾಗಿ ಇಬ್ಬರ ನಡುವೆ ಬಹಳ ವ್ಯತ್ಯಾಸವಿತ್ತು. ಇಬ್ಬರ ಧೋರಣೆಗಳು ತೀರಾ ಭಿನ್ನವಾಗಿರುವುದರಿಂದ ಒಂದೇ ಪಕ್ಷದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ಈ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಇಬ್ಬಾಗವಾಯಿತು. ಮಂದಗಾಮಿ ಮತ್ತು ತೀವ್ರಗಾಮಿ ಎರಡು ಗುಂಪುಗಳಾಗದವು. 1939 ಜುಲೈನಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬಂದ ಸುಭಾಷರು ಫಾರ್ವರ್ಡ್ ಬ್ಲಾಕ್ ಎಂಬ ಒಂದು ಪತ್ರಿಕೆಯನ್ನು ಕಟ್ಟಿದರು. ಮಹಾತ್ಮ ಗಾಂಧಿ ನ್ಯಾಯ ನಿಷ್ಠೆಯಿಂದಲೇ ಸ್ವಾತಂತ್ರ್ಯ ಪಡೆಯಬೇಕೆಂಬುದು ಅಚಲ ನಂಬಿಕೆಯನ್ನು ಹೊಂದಿದ್ದರು. ಹಾಗೂ ಇವರು ಬ್ರಿಟಿಷರ ಕಾನೂನುಗಳಿಗೆ ಸಹಕರಿಸದೆ ಶಾಂತಿಯುತವಾಗಿ ಸ್ವಾತಂತ್ರ್ಯ ಪಡೆಯಬೇಕು ಎಂಬ ನಿಲುವನ್ನು ಹೊಂದಿದ್ದರು. ಆದರೆ ಸುಭಾಷ್ ಚಂದ್ರ ಬೋಸ್ರವರು ಇದಕ್ಕಿಂತ ತೀರಾ ಭಿನ್ನವಾಗಿದ್ದರು. ಅವರು ಗಾಂಧೀಜಿಯವರನ್ನು ಅನುಸರಿಸಿದರೆ ನಮಗೆ ಸ್ವಾತಂತ್ರ್ಯ ಸಿಗುವುದಿಲ್ಲ ಹಾಗೂ ಅದರಲ್ಲಿ ನಂಬಿಕೆಯೂ ಇಲ್ಲ. ಆದ್ದರಿಂದ ನಾವು ವೀರಾವೇಶದಿಂದ ಹೋರಾಡಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು ಎಂಬ ನಿಲುವನ್ನು ಹೊಂದಿದ್ದರು. ಗೃಹ ಬಂಧನದಲ್ಲಿ ಸುಭಾಷ್ ಚಂದ್ರ ಬೋಸ್. ಕ್ರಿಸ್ತಶಕ 1939 ಹೊತ್ತಿಗೆ ಬ್ರಿಟನ್ ಅಂದರೆ ಯುರೋಪಿನಲ್ಲಿ ಎರಡನೇ ಮಹಾಯುದ್ಧ ಎದುರಿಸಬೇಕಾಯಿತು. ಬ್ರಿಟಿಷರು ಈ ಸಮರಕ್ಕೆ ಭಾರತೀಯರ ನೆರವು ಬಯಸಿದರು. ಇದಕ್ಕೆ ಪ್ರತಿಯಾಗಿ ನಮಗೆ ಕೆಲವು ಸವಲತ್ತುಗಳನ್ನು ನೀಡುವುದಾಗಿ ಹೇಳಿದರು. ಗಾಂಧೀಜಿ ಇದಕ್ಕೆ ಒಪ್ಪಿದರು. ಆದರೆ ಸುಭಾಷರು ಇದನ್ನು ವಿರೋಧಿಸಿದರು. ಪ್ರತಿಯಾಗಿ ಅವರು ಬ್ರಿಟಿಷರ ವಿರುದ್ಧ ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದರು. ದೇಶಾದ್ಯಂತ ಎಲ್ಲ ಸಂಚರಿಸಿ ಇದೇ ಸೂಕ್ತ ಸಮಯ ಬ್ರಿಟಿಷರನ್ನು ಭಾರತದಿಂದ ಹೊರದೋಡಿಸುವುದಕ್ಕೆ ಎಂದು ಹೇಳಿದರು. ಬ್ರಿಟಿಷರಿಗೆ ಸುಭಾಷರು ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದರು. ಸುಭಾಷರನ್ನು ಬಂಧಿಸಲಾಯಿತು. 11ನೇ ಬಾರಿ ಸೆರೆಮನೆಗೆ ಹೋಗಿದ್ದ ಸುಭಾಷರು ಸೆರೆಮನೆಯಿಂದ ಹೊರಬೀಳುವ ಯೋಚನೆ ಮಾಡಿದರು. ಬ್ರಿಟನ್ನಿನ ಶತ್ರು ರಾಷ್ಟ್ರಗಳೊಂದಿಗೆ ಸಂಪರ್ಕ ಬೆಳೆಸಿ ಸಹಾಯ ಪಡೆದರು. ಬ್ರಿಟಿಷರ ವಿರುದ್ಧ ಹೋರಾಡಲು ಬೋಸರು ನಿರ್ಧರಿಸಿದರು. ಗುಲಾಮತನ ಒಂದು ಶಾಪ ಎಂದು ತಿಳಿದಿತ್ತು. ಶಾಪ ಮುಕ್ತರಾಗಲು ಇವರು ಒಂದೇ ದಾರಿ ಯುದ್ಧ ಎಂದು ಇವರು ಸರಕಾರಕ್ಕೆ ಹಲವಾರು ಪತ್ರಗಳನ್ನು ಬರೆದರು. ಆದರೆ ಅದು ಫಲಕಾರಿಯಾಗಲಿಲ್ಲ.
ನಂತರ ಅವರು ಹೇಗಾದರೂ ಮಾಡಿ ನಾನು ಗೃಹ ಬಂಧನದಿಂದ ಮುಕ್ತವಾಗಬೇಕೆಂದು ಯೋಚನೆಯನ್ನು ಕೂಡ ಮಾಡುತ್ತಿದ್ದರು. ಕೊನೆಗೆ ಕ್ರಿಸ್ತಶಕ 1941 ಜನವರಿ 12ರಂದು ಮುಸ್ಲಿಂ ಮೌಲ್ಯ ವೇಷ ಧರಿಸಿ ಪೇಶಾವರಕ್ಕೆ ಯಾರಿಗೂ ತಿಳಿಯದಂತೆ ಪ್ರಯಾಣಿಸಿ ಜರ್ಮನಿಯ ರಾಜಧಾನಿಯಾದ ಬರ್ಲಿನ್ ಪಟ್ಟಣಕ್ಕೆ ತಲುಪಿದರು. ಆಜಾದ್ ಹಿಂದ್ ಫೌಜ್ ಸ್ಥಾಪನೆ. ಸುಭಾಷ್ರು ಗೃಹ ಬಂಧನದಿಂದ ಪಾರಾಗಿ ಜರ್ಮನ್ ದೇಶಕ್ಕೆ ಪಲಾಯನ ಮಾಡಿದರು. ಜರ್ಮನ್ ಸರ್ಕಾರ ಭಾರತ ವಿರೋಧಿಯಾಗಿದ್ದರು. ಜರ್ಮನಿಯ ಜನಸಾಮಾನ್ಯರಲ್ಲಿ ಭಾರತಾಭಿಮಾನಿಗಳ ಕೊರತೆ ಇರಲಿಲ್ಲ. ಅಲ್ಲದೆ ಉತ್ತರ ಆಫ್ರಿಕಾ ಮುಂತಾದ ಕಡೆಗಳಿಂದ ದೊಡ್ಡ ಸಂಖ್ಯೆಯ ಭಾರತೀಯ ಯುದ್ಧ ಖೈದಿಗಳು ಜರ್ಮನಿಯಲ್ಲಿ ಆಶ್ರಯ ಪಡೆದಿದ್ದರು. ಬೋಸರು ಜರ್ಮನ್ ದೇಶಕ್ಕೆ ಹೋಗಿ ಜರ್ಮನಿಯರ ಸಹಾಯ ಪಡೆದು ಒಂದು ಸಂಸ್ಥೆಯ ಸ್ಥಾಪಿಸಿದರು. ಹೀಗಾಗಿ ಅವರು ಜರ್ಮನಿಯ ಮನವೊಲಿಸಲು ಮುಂದಾದರು. ಜರ್ಮನ್ ದೇಶದಲ್ಲಿ ಸುಭಾಷರ ಅನುಯಾಯಿಗಳು ಬಹಳ ಸಂಖ್ಯೆಯಲ್ಲಿದ್ದರು. ಇವರೆಲ್ಲರೂ ಸುಭಾಷರ ಈ ಕೆಲಸಕ್ಕೆ ಬಹಳ ಸಹಾಯ ಮಾಡಿದರು. ಅಲ್ಲದೆ ಸುಭಾಷರ ಆಶಯದ ಬ್ರಿಟಿಷರ ವಿರುದ್ಧ ಒಂದು ಸಂಸ್ಥೆ ಕಟ್ಟಬೇಕೆಂಬ ಬಯಕೆ ಕೆಲವು ಸುಭಾಷ್ ಚಂದ್ರ ಬೋಸರಿಂದ ಮಾತ್ರ ಯಶಸ್ವಿಯಾಗುತ್ತಿರಲಿಲ್ಲ. ಇದಕ್ಕೆ ಹಲವಾರು ಸಹಕಾರ ಅತಿ ಅವಶ್ಯಕವಾಗಿ ಬೇಕಾಗಿತ್ತು. ಬರ್ಲಿನ್ ತಲುಪಿದ ಒಂದೇ ವಾರದಲ್ಲಿ ಸುಭಾಷ್ರು ಬರ್ಲಿನ್ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಭಾರತ ಮತ್ತು ಜರ್ಮನಿಯ ಸಹಕಾರ ಸಂಬಂಧ ಕುರಿತು ತಿಳಿಸಿದರು. ಅದೇ ರೀತಿ ಸುಭಾಷ್ರು ಇಡೀ ಬರ್ಲಿನ್ ಪಟ್ಟಣದಂತೆ ಸಂಚರಿಸಿ ಅನೇಕ ಸಭೆಗಳನ್ನು ನಡೆಸಿ ಅವರ ನೆರವಿನಿಂದ ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿದರು. ಇದಕ್ಕೆ ಸ್ವತಂತ್ರ ಭಾರತ ಸೇನೆ ಎಂದು ಹೆಸರಿಟ್ಟರು. ಸುಭಾಷ್ ಚಂದ್ರ ಬೋಸ್ರ ವ್ಯಕ್ತಿತ್ವ ಹಾಗೂ ಜೀವನ. ಸುಭಾಷ್ ಚಂದ್ರ ಬೋಸ್ ಅವರು ಬಾಲ್ಯದಿಂದಲೇ ದೇಶದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ದರು. ಹಾಗಾಗಿ ಅವರು ಸ್ವತಂತ್ರ ಭಾರತದ ಕಲ್ಪನೆಯನ್ನು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಮನಸ್ಸಿನಲ್ಲಿ ಅಚಲವಾಗಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು. ಹೀಗಾಗಿ ಅವರು ಮೊದಲಿನಿಂದಲೇ ದೇಶದ್ರೋಹಿ ಚಟುವಟಿಕೆಗಳನ್ನು ವಿರೋಧಿಸುತ್ತಾ ಬಂದಿದ್ದರು. ಹೇಗಾದರೂ ಮಾಡಿ ಭಾರತವನ್ನು ಸ್ವಾತಂತ್ರ್ಯಗೊಳಿಸಬೇಕು ಎಂಬ ಅಚಲವಾದ ನಂಬಿಕೆ ಹೊಂದಿದ್ದರು. ಈ ಒಂದು ಕಾರಣಕ್ಕೆ ಅವರು ಇಡೀ ತಮ್ಮ ಜೀವನವನ್ನೇ ಸ್ವಾತಂತ್ರ್ಯ ಪಡೆಯುವುದಕ್ಕೆ ಮುಡುಪಾಗಿಟ್ಟಿದ್ದರು. ಆದ್ದರಿಂದಲೇ ಇಂದು ನಾವು ಸುಭಾಷ್ ಚಂದ್ರ ಬೋಸ್ರವರನ್ನು ಅಪ್ರತಿಮ ದೇಶಪ್ರೇಮಿ ಎಂದು ಕರೆಯುತ್ತೇವೆ ಹಾಗೂ ಅಸಾಧಾರಣ ವೀರ ಎಂದು ಕರೆಯುತ್ತೇವೆ. ಮುಂದೆ ಅವರು ಅನೇಕ ಚಳುವಳಿಗಳನ್ನು ಮಾಡಿದರು. ಮುಂದೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹೋರಾಟವನ್ನು ಮುಂದುವರಿಸಲು ನಿರ್ಣಯಿಸಿ ಜರ್ಮನಿ, ಜಪಾನ್ ಹೀಗೆ ಅನೇಕ ದೇಶಗಳನ್ನು ಸಂಚರಿಸಿ ಬ್ರಿಟಿಷ್ ವಿರೋಧ ನೀತಿಯನ್ನು ಬೆಳೆಸಿದರು ಹಾಗೂ ಹಲವಾರು ಸೈನ್ಯವನ್ನು ಸ್ಥಾಪಿಸಿದರು. ಇವರು ತಮ್ಮ ಇಡೀ ವ್ಯಕ್ತಿತ್ವ ಅಂದರೆ ಜೀವನ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿಯೇ ಇಟ್ಟರು. ಈ ಒಂದು ಉದ್ದೇಶದ ಸಾಧನೆಗೆ ಅವರು ಮಾಡಿದ ಸಾಧನೆ, ಸಲ್ಲಿಸಿದ ಸೇವೆ ಹಾಗೂ ಅವರು ಹಲವಾರು ರೀತಿಯ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಅವರು ತಮ್ಮ ಹೋರಾಟವನ್ನು ನಿಲ್ಲಿಸಿದರೆ ಧೈರ್ಯ, ಸಾಹಸ, ಹಿಂಸೆ ಹೀಗೆ ಮುಂತಾದ ಅಸ್ತ್ರಗಳಿಂದ ಹೋರಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿಯ ಕಾರ್ಯವೈಖರಿ. ಸುಭಾಷರು ಸ್ಥಾಪಿಸಿದ ಸ್ವತಂತ್ರ ಭಾರತ ಸೇನೆಯ ಮುಂದಾಳು ಅವರೇ ಆಗಿದ್ದರು. ಈ ಒಂದು ಪದಕ್ಕೆ ಅರ್ಥ ಬರುವ ಹಾಗೆ ಅವರನ್ನು ನೇತಾಜಿ ಎಂದು ಕರೆದರು. ಸುಭಾಷರು ಜರ್ಮನಿಯಲ್ಲಿ ಹಲವಾರು ರೀತಿಯ ಚಟುವಟಿಕೆಗಳನ್ನು ಕೈಗೊಂಡರು, ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ನಂತರ ಅವರು ತಮ್ಮ ಗಮನವನ್ನು ಜಪಾನ್ ದೇಶದತ್ತ ಬೆಳೆಸಿದರು. ಜಪಾನ್ ಕೂಡ ಇಂಗ್ಲೆಂಡ್ ದೇಶದ ಶತ್ರುವಾಗಿತ್ತು. ಹೀಗೆ ಅವರು ಜಪಾನ್ ದೇಶಕ್ಕೆ ಹೋಗಿ ಅಲ್ಲಿ ಹಲವಾರು ರಾಜತಾಂತ್ರಿಕ ಚಟುವಟಿಕೆಗಳನ್ನು ನಡೆಸಿ ಅಲ್ಲಿಯೇ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಸಂಸ್ಥೆಯನ್ನು ಸಂಘಟಿಸಿದರು ಮತ್ತು ಅದರ ಅಧ್ಯಕ್ಷರಾದರು. ಕ್ರಿಸ್ತಶಕ 1942ರಲ್ಲಿ ಸುಭಾಷರು ಸಿಂಗಾಪುರಕ್ಕೆ ಭೇಟಿ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಸಿಂಗಾಪುರ್ ಜಪಾನ್ ವಶವಾಯಿತು. ಬ್ರಿಟಿಷರು ಭಾರತದಿಂದ ತಮ್ಮ ಯುದ್ಧದ ಸಹಾಯಕ್ಕಾಗಿ ವೈದ್ಯ ಸೇನೆಯನ್ನು ಸಿಂಗಾಪುರಿನಲ್ಲಿಯೇ ಬಿಟ್ಟು ಓಡಿ ಹೋದರು. ಸುಮಾರು 30,000 ಭಾರತೀಯರ ಸೈನಿಕರು ಜಪಾನ್ ಅಧೀನದಲ್ಲಿತ್ತು. ಇವರೆಲ್ಲರೂ ಕ್ಯಾಪ್ಟನ್ ಮೋಹನ್ ಸಿಂಗ್ನ ವಶದಲ್ಲಿದ್ದರು. ಇವರು ಮಾತನಾಡಿ ಆಜಾದ್ ಹಿಂದ್ ಫೌಜ್ ಸೇವೆಗೆ ಸೇರಲು ತಮ್ಮ
ಸಹ ಸೈನಿಕರಿಗೆ ಆಹ್ವಾನ ನೀಡಿದರು. ಇವರ ನಾಯಕತ್ವ ಸುಭಾಸರು ವಹಿಸಿಕೊಂಡರು. ಇದನ್ನು ಮುಂದೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂದರೆ INA ಎಂದು ಕರೆಯಲಾಯಿತು. ಜೈ ಹಿಂದ್ ಘೋಷಣೆಯ ಹುಟ್ಟು. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಜೈ ಹಿಂದ್ ಘೋಷಣೆ ಯಾವಾಗ ಶುರುವಾಯಿತು, ಅದನ್ನು ಯಾರು ಮಾಡಿದರು ಅಂತ ನಿಮಗೆ ಸಾಮಾನ್ಯ ಗೊತ್ತಿರ್ಬೋದು. ಅದರ ಬಗ್ಗೆ ನಾನು ಕೆಲವೊಂದು ವಿಷಯಗಳು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸುಭಾಸರು ಜಪಾನ್, ಫಿಲಿಪೈನ್ಸ್, ಥೈಲ್ಯಾಂಡ್, ಪೂರ್ವ ಬರ್ಮಾ, ಹಾಂಗ್ಕಾಂಗ್, ಅಂಡಮಾನ್ ಹೀಗೆ ಸುಭಾಸರು ಹಲವಾರು ದೇಶಗಳಿಗೆ ಹೋಗಿ ಅಲ್ಲಿ ದೊಡ್ಡ ಸೈನ್ಯ ಕಟ್ಟಿ ಧೈರ್ಯ, ಸಾಹಸ ಹಾಗೂ ಶೌರ್ಯಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡತೊಡಗಿದರು. ಇವರ ಮುಖ್ಯ ಉದ್ದೇಶ ಅತಿ ಕಡಿಮೆ ಸಮಯದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡುವುದು. ಇದೇ ಅವರ ಮುಖ್ಯ ಉದ್ದೇಶ ಆಗಿತ್ತು. ಈ ಒಂದು ಕಾರಣಕ್ಕೆ ದೇಶಾದ್ಯಂತ ಸಂಚರಿಸಿ ಗುಲಾಮರಂತೆ 100 ವರ್ಷ ಬದುಕುವುದಕ್ಕಿಂತ ಸ್ವತಂತ್ರ ಜೀವಿಗಳಾಗಿ 1 ವರ್ಷ ಬದುಕುವುದೇ ಲೇಷು. ದೇಶಪ್ರೇಮಿಗಳಿಗೆ ಅವರು ಹೇಳಿದರು, ದೇಶಪ್ರೇಮಿಗಳೇ, ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಭಾರತವನ್ನು ನೀಡುತ್ತೇನೆ. ಸ್ವಾತಂತ್ರ್ಯ ಬೇಡಿ ಪಡೆಯುವ ವಸ್ತುವಲ್ಲ, ರಕ್ತ ಹರಿಸಿ ಬಲಿದಾನ ಮಾಡಿ ಪಡೆಯುವ ವಸ್ತು ಎಂದು ಹೇಳಿ ಹುರಿದುಂಬಿಸಿದರು. ಜೈ ಹಿಂದ್ ಘೋಷಣೆಯನ್ನು ಹುಟ್ಟುಹಾಕಿ ಹೆಚ್ಚು ಗಂಡಾಂತರವನ್ನು ಎದುರಿಸುತ್ತಾ ಮುಂದೆ ಸಾಗಿದರು. ಸುಭಾಷ್ ಚಂದ್ರ ಬೋಸರ ಅಂತಿಮ ದಿನಗಳು. ಭಾರತವು ಕಂಡ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಸುಭಾಷ್ ಚಂದ್ರ ಬೋಸರು ಅಪ್ರತಿಮ ವೀರರಾಗಿದ್ದರು. ಭಾರತವನ್ನು ಸ್ವಾತಂತ್ರ್ಯ ದೇಶವನ್ನಾಗಿ ಮಾಡಬೇಕೆಂಬ ಬಯಕೆಯಿಂದ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು. ಹೀಗೆ ಸುಭಾಸರು ಹೋರಾಟ ಮುಂದುವರಿಸಿದಂತೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಯಿತು. ಹೀಗೆ ಕೆಲವೊಂದು ವಿಷಯಗಳಲ್ಲಿ ಸಫಲರಾಗಿದ್ದರು. ಕ್ರಿಸ್ತಶಕ 1944 ಮಾರ್ಚ್ 18ರಂದು INA ಬರ್ಮಾ ಗಡಿಯನ್ನು ದಾಟಿ ಭಾರತದ ಪ್ರದೇಶದಲ್ಲಿ ನುಗ್ಗಿತು. ಈಶಾನ್ಯ ಭಾರತದಲ್ಲಿ ಮಣಿಪುರದ ವಿಶಾಲ ಪ್ರದೇಶವನ್ನು ಬ್ರಿಟಿಷರಿಂದ ಗೆದ್ದು ಮುಂದೆ ಸಾಗುತ್ತಿದ್ದಂತೆ ಬ್ರಿಟಿಷರ ಕುಟಿಲೋಪಾಯದಿಂದ INA ಸೈನ್ಯಕ್ಕೆ ಆಹಾರಗಳ ಮತ್ತು ಶಸ್ತ್ರಾಸ್ತ್ರಗಳ ಅಭಾವ ಉಂಟಾಯಿತು. ಇದಾದ ನಂತರ 1945 ಆಗಸ್ಟ್ 15ರಂದು ಯುದ್ಧೋಪಕರಣಗಳನ್ನು ತರಲು ರಾಜತಾಂತ್ರಿಕ ಕೆಲಸಕ್ಕಾಗಿ ವಿಮಾನದಲ್ಲಿ ಹೊರಟ ಸುಭಾಸರು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು ಎಂಬ ಅಂಶವು ಎಲ್ಲ ಇತಿಹಾಸದ ಪುಸ್ತಕಗಳಲ್ಲಿ ನಾವು ಕೂಡ ಓದಿದ್ದೇವೆ. ಇದು ಎಷ್ಟರ ಮಟ್ಟಿಗೆ ನಿಜ, ಅದು ಎಷ್ಟರ ಮಟ್ಟಿಗೆ ಸುಳ್ಳು ಎಂಬುದನ್ನು ನಾವು ಅರಿಯಬೇಕಾಗಿದೆ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ದಯವಿಟ್ಟು ನನ್ನ ವಿಡಿಯೋ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.